ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತನ್ನು ಎಲ್ಲಿನೂ ಹೇಳಿಲ್ಲ. ನಾನು ಅಪೇಕ್ಷಿತನೂ ಅಲ್ಲ. ನಾನು ಅಧ್ಯಕ್ಷ ಆಗಿದ್ದೀನಿ, ಉಪಾಧ್ಯಕ್ಷ ಆಗಿದ್ದೀನಿ, ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದೀನಿ, 30 ವರ್ಷ ಸೇವೆ ಮಾಡಿದ್ದೀನಿ, ಸಹಕಾರಿ ಸಚಿವನಾಗಿದ್ದೀನಿ, ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೀನಿ. ಹೋಗಿ ತಿರುಗಿ ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಆಗುವಂಥ ಭ್ರಮೆ ನನಗಿಲ್ಲ. ಕ್ಷೇತ್ರದ ಜನತೆ ನನ್ನನ್ನು ಭಾಳಷ್ಟು ಎತ್ತರಕ್ಕೆ ಓದ್ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ನಾನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತು ಎಲ್ಲಿನೂ ಕೂಡ ನಾನು ಹೇಳಿದ್ದಕ್ಕಂಥ ಉದಾಹರಣೆಯೂ ಇಲ್ಲ. ಚುನಾವಣೆ ನಿನ್ನೆ ಆಗಿದೆ. ಇನ್ನೂ 4 ಕ್ಷೇತ್ರದ ಚುನಾವಣೆ ಘೋಷಣೆ ಆಗಬೇಕಾಗಿದೆ. ಅದು ನ್ಯಾಯಾಲಯದಲ್ಲಿ ಇರೋದರಿಂದ ಅದು ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಘೋಷಣೆ ಆಗುತ್ತೆ. ಅದಾದಮೇಲೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭಕ್ಕನುಸಾರವಾಗಿ ಆವತ್ತಿನ ದಿವಸ ನಾವು ಮಾತುಗಳನ್ನು ಆಡಬೇಕಾಗತ್ತೆ. ರಾಜಕಾರಣ ಯಾವತ್ತೂ ನಿಂತು ನೀರಲ್ಲ, ಹರಿತಾ ಇರ್ತದೆ. ರಾಜಕಾರಣದಲ್ಲಿ ಯಾರೂ ಶತ್ರುಗಳು ಇರೋದಿಲ್ಲ, ಯಾರೂ ವೈರಿಗಳು ಇರೋಲ್ಲ, ಮಿತ್ರರು ಇರೋಲ್ಲ. ಮಿತ್ರರು ಇರ್ತಾರೆ, ಶತ್ರುಗಳು ಆಗ್ತಾರೆ. ಕಾಲಾನುಸಾರ ಸಂದರ್ಭಗಳು ಬಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೂತವ್. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ಸವಾಲು 50 ಕೋಟಿ ಅವರ ಅಧ್ಯಕ್ಷತೆ ಉಪಾಧ್ಯಕ್ಷನ ತಮ್ಮವ್ರನ್ನು ಮಾಡ್ಕೊಂಡ್ರ ಅನ್ನೋದನ್ನು ಈ ಸವಾಲಕ್ಕೆ ಸೌದಿಯವರು ಉತ್ತರ ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿಯವರು ಬುದ್ಧಿವಂತರು, ಬಾಲಚಂದ್ರ ಜಾರಕಿಹೊಳಿ ಅವರು ಬುದ್ಧಿವಂತರು, ಒಳ್ಳೆ ರಾಜಕಾರಣಿಗಳು. ಇಬ್ಬರು ಒಂದು ರೀತಿಯಿಂದ ಮಾನಸಿಕ ಸಮಬಲರು ಅನ್ಬೋದೇನೋ. ಆದರೆ ಒಂದು ಮಾತನ್ನು ನಾವು ಸ್ಪಷ್ಟಪಡಿಸ್ಬೇಕಾಗ್ತದೆ. ಲಕ್ಷ್ಮಣ ಸವದಿಯವರು ಇನ್ನೂ ಹೆಚ್ಚು ಜನರ ಸಮೀಪ ಹೋಗ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಂಥವರು. ಜೊತೆಗೆ ಕರ್ನಾಟಕದ ಕೆಲವ ಬಲಿಷ್ಠ ರಾಜಕಾರಣಿಗಳಲ್ಲಿ ಒಬ್ಬರು ಅನ್ನೋದು ಒಂದು ರೀತಿಯಿಂದ ಸತೀಶ್ ಅವರ ಎದುರ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿ ಅಂತ ಹೇಳಬೇಕಾಗ್ಯದ. ಅವರಿದ್ದಂಥವರು ಈ ಒಂದು ಸಂದರ್ಭದಲ್ಲೇ ಜಾರಕಿಹೊಳಿಯವರ ಬಾಲಚಂದ್ರ ಜಾರಕಿಹೊಳಿಯವರ ಸವಾಲಿಗೆ ಉತ್ತರ ಕೊಟ್ಟಿದ್ದಾರೆ. ರಾಜಕೀಯ ನಿಂತ ನೀರಲ್ಲ, ಹರಿಯುವ ನೀರು ಅಂತೇಳಿ. ಜೊತೆಗೆ ನಾನು ಎಲ್ಲೂ ಅಧ್ಯಕ್ಷ ಆಗಬೇಕು, ಉಪಾಧ್ಯಕ್ಷ ಆಗಬೇಕು ಅಂಥೇಳಿ ಎಂದೂ ಬಯಸಿಲ್ಲ. ಈಗ ಆಗಿಬಿಟ್ಟಿದ್ದೀನಿ. ಅದನ್ನು ಅಧ್ಯಕ್ಷ ಆಗಿದ್ದೀನಿ, ಉಪಾಧ್ಯಕ್ಷ ಆಗಿದ್ದೀನಿ, ಜೊತೆಗೆ ಅಪೆಕ್ಸ್ ಬ್ಯಾಂಕಿದ್ದು ಆಗಿದ್ದೀನಿ. ಈಗ ನನಗಂದ್ರೆ ಅಧ್ಯಕ್ಷತೆ ಅವಶ್ಯಕತೆ ಇಲ್ಲ. ನಾ ಆಗ್ತಂತ ಎಲ್ಲೂ ಅಂದಿಲ್ಲ. ಸರಿ, ಅದು ಮಾತು. ಹಾಗಾದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಹಾಗೆ ಹೇಳಿಲ್ಲ ಅವರು ಅಧ್ಯಕ್ಷರಾದ್ರೆ ಅಂತೇಳಿ. ಅವರು ಅವ್ರನ್ನ ಅಧ್ಯಕ್ಷರನ್ನ ಯಾರನ್ನೋ ಮಾಡಿದ್ರೆ ಉಪಾಧ್ಯಕ್ಷರು ಮಾಡಿದ್ರೆ ಚಾಲೆಂಜಪ್ಪ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಮಾತಿನ ವರಸೆಯಲ್ಲಿ ಬುದ್ಧಿವಂತರಿದ್ದಾರೆ. ಆದರೆ ಒಂದು ಮಾತಿನ ನಾವು ಸ್ಪಷ್ಟಪಡಿಸ್ಬೇಕಾಗ್ತದೆ. ಎಷ್ಟು ಕಾನ್ಫಿಡೆನ್ಸ್ ಆಗಿ ಬಾಲಚಂದ್ರ ಜಾರಕಿಹೊಳಿ ನಮ್ಮದೇ ಆಗ್ತದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಕ್ಯಾಂಡಿಡೇಟ್ಗಳು ಅಂತ ಮಾತುಗಳನ್ನ ಹೇಳಿರೋದನ್ನು ನೋಡಿದಾಗ ಆಯ್ತಪ್ಪ, ಇಲ್ಲಿ ಇವರು ವಿರೋಧ ಪಕ್ಷದಲ್ಲಿ ಇರ್ತಾರೆ ಸೌದಿ ಮತ್ತು ಕತ್ತಿಯವರು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ನೋಡ್ರಿ, ಅದು ಹೇಳ ರಾಜಕೀಯ ನಿಂತ ನೀರಲ್ಲ. ಅಂದರೆ ನಾವು ಚಲಿಸ್ತಾ ಇದ್ದ ಮತ್ತಿನ್ನೂ ಬೇಕಾದಾಗ್ಬೋದು ಆ ಸಂದರ್ಭಕ್ಕೆ. ಇನ್ನೂ ಒಪ್ಪಂದದ ಕ್ಷೇತ್ರ ಅಂತ ಯಾಕೆ ಇನ್ನೂ 4 ರಿಸಲ್ಟ್ ಬರಬೇಕಾಗ್ಯದ ಅನ್ನುವಂಥ ಮಾತು. ಅದಕ್ಕೆ ನಾವು ಅನ್ಬೋದು 4ರಲ್ಲಿ ಈಗಾಗಲೇ ಒಂದು ನಿಪ್ಪಾಣಿ ಕೈ ಬಿಟ್ಟು ಹೋಗ್ಯದ, ಉಳಿದ 3ರಲ್ಲಿ ನೀವೇನು ಮಾಡ್ಲಿಕ್ಕೆ ಸಾಧ್ಯದ ಅಂತೇಳಿ. ಯಾಕಂದ್ರೆ ನಿಪ್ಪಾಣಿಯಲ್ಲಿ ಜೊಲ್ಲೆಯವರು ಆಯ್ಕೆ ಆಗ್ತಾರೆ ಅನ್ನೋದು ಒಂದು ಸ್ವಲ್ಪ ಖಚಿತ ಆಗ್ಯದ. ಇನ್ನೂ ರಿಸಲ್ಟ್ ಬಂದಿಲ್ಲ ಮತ್ತು ಬೇರೆ ಅದು ಹೆಚ್ಚು ಖಚಿತ. ಅವ್ರು ಮಾತಾಡ್ತಾ ಇದ್ದಾರೆ. ಈಗಾಗಲೇ ಗುಲಾಬ್ ಹಚ್ಕೊಂಡು ಹೇಳ್ತಾ ಇದ್ದಾರೆ. ಘೋಷಣೆ ಆಗದೇ ಇದ್ದರು ಮೊದಲು ಹೆಚ್ಚು ಬಂದಿದೆ ಅಂತ ಅವರು ಒಂದು ನಂಬಿಕೆ. ಅದು ಎಷ್ಟು ಸರಿ ಎಷ್ಟು ಗೊತ್ತಿಲ್ಲ. ರಿಸಲ್ಟ್ ಬಂದಾಗ ಗೊತ್ತಾಗೋದು, ಅದು ಘೋಷಣೆ ಆದಾಗ ಗೊತ್ತಾಗುವಂಥದ್ದು. ಅದೇ ಕಾಲಕ್ಕೆ ಇವ್ರು ಹೇಳೋ ಮಾತು ನೋಡಿದ್ರೆ, ಸೌದಿಯವ್ರು ಹೇಳೋ ಮಾತು ನೋಡಿದ್ರೆ, ಇವರು ಸಹಿತ ಸುಮ್ಮನೆ ಕುಳಿತಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಹೇಗಾದರೂ ಮಾಡಿ ಪಡ್ಕೊಳ್ಳೇಬೇಕು. ಮತ್ತು ಈಗಾಗಲೇ ಕತ್ತಿಯವರು ಹಲವು ಸಲ ಹೇಳಿದ್ದಾರೆ, ಹಲವು ಸಲ ಮಾತಾಡಿದ್ದಾರೆ. ಇಲ್ಲ, ಈ ಸಂಸ್ಥೆಯನ್ನೊಬ್ಬರು ಯಾರೋ ಕೈಯಲ್ಲಿ ಕೊಡೋದು ಬೇಕಾಗಿಲ್ಲ, ದಿವಾಳಿ ಎದ್ದು ಹೋಗ್ತದೆ ತಮಗೆ ಅನಿಸಿದ ಮಾತುಗಳನ್ನ ತಾವಷ್ಟ ಪ್ರಾಮಾಣಿಕರು, ಉಳಿದವರ ಪ್ರಾಮಾಣಿಕರು ನೋವು ರೀತಿ ಇರ್ಬೋದು, ಮತ್ತೇನೂ ಇರ್ಬೋದು, ಮಾತಾಡಿದ್ದಾರೆ. ನಾವು ಬಿಟ್ಟು ಕೊಡೋದಿಲ್ಲ, ಇದನ್ನು ಮಾಡ್ತೀವಿ, ನಮ್ಮ ಕೈಯಲ್ಲಿ ಉಳಿಸ್ಕೊಳ್ತೀವಿ, ಇದು ನಮ್ಮ ಜವಾಬ್ದಾರಿ ಅನ್ನುವಂಥ ಮಾತು. ಅಂದರೆ ಇವೆಲ್ಲ ಮಾತುಗಳು ನೋಡಿದಾಗ ಇನ್ನೂ ಇದು ಕದನ ಮುಗಿದಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಯ ತಿಕ್ಕಾಟ ಇನ್ನು ರಿಸಲ್ಟ್ ಬಂದಮೇಲೆ 28ರ ನಂತರ ಘೋಷಣೆ ಮಾಡಿದ್ನಲ್ಲ
ಅನ್ನೋದು ಈ ಮಾತಿನಿಂದ ಸ್ಪಷ್ಟ ಆಗೋ ಜೊತೆಗೆ ಈ ಒಂದು ತೆರೆ ಮರೆಯಲ್ಲಿ ಇನ್ನೂ ಜೋರ್ದಾರಾದಂಥ ಮಾತುಕತೆಗಳು, ಒಬ್ಬರನ್ನೊಬ್ಬರ ಟಾಂಗ್ ಬಿಡೋದು ಕೆಡುವಂಥ ವಿಷಯಗಳು, ಅಥವಾ ತಮಗೆ ಬೇಕಾದ ಜೊತೆಗೆ ಸಂಪರ್ಕ ಮಾಡುವಂಥದ್ದು ಎಲ್ಲ ಮಾರ್ಗಗಳನ್ನು ಇಲ್ಲೇ ಪ್ರಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ಎರಡು ಕಡೆ ಇದ್ದಂಥವ್ರು, ಧನಬಲ ಇದ್ದವರು, ತೋಳ್ಬಲ ಇದ್ದವರು, ಜೊತೆಗೆ ಜನಬಲನೂ ಅದರಿಂದಾಗೆ ಸಹಜವಾಗಿ ಬಂದಂಥದ್ದು. ಇಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ಇದರಲ್ಲಿ ಆರ್ಥಿಕವಾಗಿ ನಮ್ಮ ಜಾರಕಿಹೊಳಿ ಸಹೋದರರು ಬಲಿಷ್ಠರು ಅದು ಮೇಲ್ಪದ ನಿಲ್ಕೊಂಡ್ರು. ಇವು ಎದುರಾಳಿಗಳು ಸಹಿತ ಅವರೇನು ಸಾಮಾನ್ಯರಿಲ್ಲ. ಅವರು ಶುಗರ್ ಲಾಭ ಇದೆ, ಶುಗರ್ ಫ್ಯಾಕ್ಟ್ರಿಗಳಿದ್ದಾವ, ಅಲ್ಲೇ ಅದರಿಂದ ಎಷ್ಟು ಮಟ್ಟಿಗೆ ಲಾಭ ಮಾಡ್ಕೊಂಡಿದ್ದಾರೆ, ಲಕ್ಷ ಮಾಡ್ಕೊಂಡಿದ್ದಾರೆ ಬೇರೆ. ಆದರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಯಾವಾಗ ಲಾಸ್ ತೋರಿಸ್ತಾ ಇರ್ತಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಎಲ್ಲ ನೆಲೆಯಲ್ಲೇ ಮತ್ತು ಇದ್ರ ಜೊತೆಗೆ ಇಲ್ಲಿ ಲಿಂಗಾಯತ, ಹೌದು ಲಿಂಗಾಯತರ ಪರ ಇದ್ದಂಥ ವ್ಯಕ್ತಿಗಳು ಲಿಂಗಾಯತರನ್ನು ಉದ್ದೇಶ ಮಾಡಿದ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು. ಇಲ್ಲಿಯ ಲಿಂಗಾಯತ ಏನು ಇವರು ಆಯ್ಕೆ ಆದ ನಿರ್ದೇಶಕರು ಎಷ್ಟರ ಮಟ್ಟಿಗೆ ಅವ್ರ ಮಾತುಗಳನ್ನ ನಂಬ್ತಾರ, ಅವ್ರು ಹೇಳಿದ ಮಾತುಗಳನ್ನ ಕೇಳ್ತಾರೆ ಅನ್ನೋ ಸಹಿತ ಇನ್ನೊಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಇದು ಪಕ್ಷಾತೀತವಾದಂಥ ಎಲೆಕ್ಷನ್ ಆಗಿದೆ. ಹೌದು ಪ್ರಭು, ಇವರು ನಮ್ಮ ಪಕ್ಷದಿಂದ ಆಯ್ಕೆ ಆಗಿದಾರ, ಇವರೇನಾದರೂ ಇಲ್ಲಿ ಜಗದು ಹೊಂಟ್ರೆ ಈ ಒಂದು ಇದರಲ್ಲೇ ನಮ್ಮ ಪಕ್ಷಾಂತರ ಮಸೂದೆ ಅಂಟರಲ್ಲಿ ಹಿಡಿದಿಡ್ಬೋದು ಅಂತೇಳಿ ನಾವೇನಾದರೂ ಯೋಚಿಸಿದ್ರೆ ಅದು ಇಲ್ಲಿ ನಡೆಯೋದಿಲ್ಲ. ಎಲ್ಲರೂ ಸ್ವತಂತ್ರ ಹಿಡಿತಿದ್ದಾರೆ. ಯಾರೋ ಒಬ್ಬರು BJPಗಿರಿದ್ದಾರೆ, ಒಬ್ಬರು ಕಾಂಗ್ರೆಸ್ಸಿಗಿರಿದ್ದಾರೆ, ಇನ್ನೊಬ್ರು ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ BJPಗಿರಿದ್ದಾರೆ. ಹೀಗಾಗಿ ಅದರ ಅಡಿಯಲ್ಲೂ ಸಿಗುವಂಥದ್ದಿಲ್ಲ. ಹೀಗಾಗಿ ಇವತ್ತು ಏನಿದ್ರೂ ಸಹಿತ ಈ ಒಂದು ಏನು ಅವರ ಮೆಜಾರಿಟಿ ಅದ 9 ಆ 9 ಜನರನ್ನು ಪ್ಲೀಸ್ ಮಾಡಿ ನಾವು ನಮ್ಮ ಹತ್ರ ಹಿಡ್ಕೋಬೇಕು. ಇವತ್ತು ಜಾರಕಿಹೊಳಿ ಆಗಿರ್ಬೋದು, ಅಥವಾ ಸೌದಿಯವರಾಗಿರ್ಬೋದು, ಅಥವಾ ಕತ್ತಿಯವರಾಗಿರ್ಬೋದು, ಅಥವಾ ನಮ್ಮ ಸತೀಶ್ ಅವರಾಗಿರ್ಬೋದು, ಯಾವುದೇ ಇದ್ರ ಪ್ಲೀಸ್ ಮಾಡಿ ಇಟ್ಕೊಳ್ಳುವಂಥದ್ದು ಈ ಎಲ್ಲ ನಿರ್ದೇಶಕರನ್ನು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಯಾವುದೇ ನಿರ್ದೇಶಕರು ಸಹಜವಾಗಿ ತಮಗೆ ಲಾಭ ಆಗ್ತದೆ ಯಾರೂ ಬಿಟ್ಟು ಕೊಡೋದಿಲ್ಲ. ನಮ್ಗೆ ಇಷ್ಟು ಬೇಕಪ್ಪ, ಇನ್ನು ಮತ್ತೆ ಪರ್ಸೆಂಟೇಜ್ ಮಾತಾ, ಹಣದ ಮಾತಾ, ಮತ್ತೇನೋ ಮಾತು ಎಲ್ಲಿ ನಡೀತಾವೆ. ಯಾಕೆ ಆ ನೆಲೆಯಲ್ಲೇ ಇಲೆಕ್ಷನ್ ಆಗ್ಯದ ಈಗ. ಯಾಕೆ ಎಷ್ಟೋ ಇಲ್ಲಿ PKPS ಈ ಒಂದು ಡೆಲಿಗೇಟ್ಸನ್ನು ಮುಚ್ಚಿಡೋದು, ತೆಗೆದುಕೊಂಡು ಹೋಗೋದು, ಹೈಜಾಕ್ ಮಾಡೋದು ನೋಡಿದ್ದೀವಿ. ಆದರೆ ಇಲ್ಲಿಯೂ ಸಹಿತ ಜನಬಲಕ್ಕಿಂತ ಧನಬಲ ಇಲ್ಲಿ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ತಂತ್ರಗಾರಿಕೆ, ತಂತ್ರ, ಕುತಂತ್ರ, ಮತಂತ್ರ ಇನ್ನೂ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ಯಾವುದೇ ರೂಪದಿಂದಾಗಲೂ ನಾವು ಗೆಲ್ಲಬೇಕು. ಚುನಾವಣೆ ನಮ್ಮ ಅಧ್ಯಕ್ಷರಾಗಬೇಕು, ಅವರು ಉಪಾಧ್ಯಕ್ಷರಾಗಬೇಕು ಅನ್ನೋದು ಇವತ್ತಿನ ಒಂದು ಪ್ರಬಲವಾದ ಏನಪ್ಪ ಅಂದರೆ ತಿಕ್ಕಾಟ. ಜಾರಕಿಹೊಳಿ ವರ್ಸಸ್ ಸೌದಿ ಮತ್ತು ಕತ್ತಿ ಅವ್ರ ಬಣದ ಮಧ್ಯದಲ್ಲಿ ಅದನ್ನು ಯಾರು ಪಡಿಬೋದು. ಈಗಿನ ಮಟ್ಟಿಗೆ ಮಾತ್ರ ಮೇಲ್ನೋಟಕ್ಕೆ ನಮ್ಮ ಸತೀಶ್ ಅವರ ಮತ್ತು ಬಾಲಚಂದ್ರ ಅವರ ಒಂದು ಪ್ಯಾನಲ್ ಗಟ್ಟಿ ಅನ್ನಿಸ್ತದೆ. ಬಟ್ ಇಲ್ಲಿ ಇವರು ಇಬ್ಬರು ಪ್ಯಾನಲ್ ಮಾಡ್ಕೊಂಡಿಲ್ಲ, ಸಮಾನ ಮನಸ್ಕರು ಅಂತೇಳಿ ಯಾರ್ಯಾರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಆ ಪ್ಯಾನಲ್ನಲ್ಲಿಯೇ ಕೆಲವೊಂದಿಷ್ಟು ಜನ ಯಾರಾದ್ರು ಜಗತ್ತು ಬರ್ಬೋದು ಈ ಕಡೆ. ಯಾಕಂತಂದ್ರೆ ಇನ್ನೊಂದು ಮಾತು ಗಮನಿಸ್ಬೇಕಾಗಿದ್ದಿಲ್ಲ, ಇಲ್ಲಿ ಎಲ್ಲ ಗೆದ್ದಂಥವರು ಜನಸಾಮಾನ್ಯರಲ್ಲ. ಒಂದು ರೀತಿ ಆರ್ಥಿಕ ಭದ್ರ ಇದ್ದಂಥವ್ರು, ಎಲ್ಲೋ ಒಂದಿಬ್ಬರು ಇರ್ಬೋದಿಲ್ಲ ಅಂತಲ್ಲ, ಆದರೆ ಉಳಿದವರು ಆರ್ಥಿಕ ಭದ್ರ ಇದ್ದಂಥವ್ರು, ಕುಟುಂಬ ರಾಜಕಾರಣ ಮಾಡಿದಂಥವ್ರು, ತಮ್ಮದಾದ ಪ್ರತಿಷ್ಠೆಗಳು ತಮ್ಮ ಜೊತೆಗೆ ಅಂಟಿಸ್ಕೊಂಡಂಥವ್ರು, ನಮ್ಮ ಕುಟುಂಬ ಶ್ರೇಷ್ಠ ಅಂತ ಹೇಳೋಂಥವ್ರು ಕೂಡಿದ್ದಾರೆ ಇಲ್ಲಿ. ಅಂದಾಗ ಅವರು ಸತೀಶ್ ಜಾರಕಿಹೊಳಿ ಆಯಿತು, ರಮೇಶ್ ಜಾರಕಿಹೊಳಿ ಆಯಿತು, ಅಥವಾ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಯ್ತು, ಅವರ ಒಂದು ಡೈರೆಕ್ಷನ್ದಲ್ಲೇ ಅಧ್ಯಕ್ಷರಾಗಿ ಹೋಗ್ತಾರ ಅನ್ನುವಂಥದ್ದು. ಸ್ವಾಭಿಮಾನಿ ಅನ್ನೋದು ಶಬ್ದವನ್ನು ಬಳಸಿದ್ದಾರೆ ಕತ್ತಿಯವರು. ಇದು ಎಷ್ಟು ಮಟ್ಟಿಗೆ ಇಲ್ಲಿ ಉಪಯೋಗ ಆಗ್ತದೋ ಅಥವಾ ನಿರುಪಯೋಗ ಆಗ್ತದೋ ಬೇರೆ ಮಾತು. ಬಟ್ ಇಲ್ಲಿ ಮಾತ್ರ ಇಲ್ಲಿವರೆಗೆ ನೋಡಿದಾಗ ಬಾಲಚಂದ್ರ ಅವರು ಮಾತ್ರ ಬಹಳ ಸೌಮ್ಯದಿಂದ, ಬಹಳ ಪ್ರೀತಿಯಿಂದ ಎಲ್ಲ ಡೆಲಿಗೇಟ್ಸ್ಗಳನ್ನು ಇಟ್ಕೊಂಡಿದ್ರು ಅಥವಾ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಆದ್ರೆ ತಮ್ಮೊಂದಿಗೆ ಅವ್ರು ಇಟ್ಕೊಂಡು ಹೋಗುವಲ್ಲಿ ಯಶಸ್ವಿ ಆಗಿದ್ದಾರೆ ಇಲ್ಲಿವರೆಗೆ. ಇನ್ನು ಅದು ಮತ ಆಗಿ ಪರಿವರ್ತನೆ ಆಗೋದು, 9 ಮತಗಳಾಗಿ ಪರಿವರ್ತನೆ ಆಗುತ್ತೆ. ಅವರಿಂದ ವಿಶ್ವಾಸದ ನಮ್ಮ 13 ಜನ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರಂತೇಳಿ. ಆದರೆ ಸೌದಿಯವರ ಉತ್ತರವನ್ನು ಗಮನಿಸಿದಾಗ ಸೂಕ್ಷ್ಮವಾಗಿ ಒಂದು ಚಾನಲ್ ಕೊಟ್ಟಂಥ ಸಂದರ್ಶನದಲ್ಲೇ ಅವ್ರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಇಲ್ಲರಿ ರಾಜಕೀಯ ನಿಂತ ನೀರಲ್ಲ, ಅದು ಹರಿತಾ ಇರ್ತದೆ. ಇವತ್ತು ಅವ್ರ ಜೊತೆಗಿದ್ದಂಥವರು ನಾಳೆ ನಮ್ಮದಿಗೆ ಬರ್ಬೋದು ಅಂತೇಳಿ ನಿಗೂಢವಾಗಿ ಮಾತಾಡಿದ್ದಾರೆ. ಅಂದ್ರೆ ನಾವು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ, ನಾವು ಅವ್ರನ್ನ ನಮ್ಮ ಕಡೆ ತೆಗೆದುಕೊಳ್ತೀವಿ ಅಂತಲ್ಲ. ಇದಕ್ಕಿರೋದು ಒಂದೇ ಆಧಾರ, ಹಣ ಅನ್ನೋದು. ಹಣದಲ್ಲಂತೆ
ಜಾರಕಿಹೊಳಿ ಸಹೋದರಂತೆ ಬೇಕಾದ ತಗೊಳಪ್ಪ ನೀನು ಅನ್ನುವಂಥ ಮಟ್ಟದಲ್ಲಿದ್ದಾರೆ, ಕುಟುಂಬ ಮಟ್ಟದಲ್ಲಿದ್ದಾರೆ. ಆದರೆ ಜಾತಿ ಅನ್ನೋದು ಬರ್ತದೆ ಈ ದೇಶದಲ್ಲ. ಜಾತಿ ಅನ್ನೋದು ನಮ್ಮ ರಕ್ತದ ಕಣಗಳಲ್ಲಿ ಸೇರ್ಕೊಂಡದ. ಅದು ಇವತ್ತು ಸೋಲ್ತದನ ಗೆಲ್ತದನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಅವ್ರು ಲಿಂಗಾಯತರನ್ನ ಅಧ್ಯಕ್ಷ ಮಾಡ್ತಾನಂದ್ರೂ ಸಹಿತ ಇಲ್ಲಿದ್ದಂಥ ಅವರೆಲ್ಲ ಅನುಕೂಲಸ್ಥರಿರೋದರಿಂದ ಅವರು ಕೊಡುವ ಅಧ್ಯಕ್ಷಗಿರಿಯನ್ನು ತೆಗೆದುಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇವರು ಇದ್ದಾರೆ ಅನ್ನುವಂಥದ್ದು. ಅದನ್ನು ಇಲ್ಲೇ ಪ್ರಚೋದನೆ ಮಾಡಿ ಕತ್ತಿಯವರು ಮತ್ತು ಸೌದಿಯವರು ಎತ್ತಿ ಹೇಳುವಂಥ ಪ್ರಶ್ನೆ ಮಾತದ. ಯಾಕಂದ್ರೆ ನಾವು ನಿಮ್ಮನ್ನು ಮಾಡ್ತೀವಲ್ಪ, ಅಲ್ಲೇ ಆಗಬೇಕು, ನಾವಿದ್ದೀವಲ್ಲ, ಅವ್ರ ಉಪಕಾರ ನಿಮ್ಮ ಮೇಲೆ ಯಾಕೆ, ಅವ್ರು ಗುಲಾಮರು ನೀವು ಯಾಕೆ ಆಗ್ತೀರಿ, ಇವೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯದಲ್ಲ. ಮಾತಾಡೆ ಅವರಲ್ಲಿರುತ್ತಿರುವಂಥ ಜಾತಿಯನ್ನು ಜಾಗೃತಿ ಮಾಡಿ ನೀವು ಇರಿ, ನಾವು ಬೇಡ ಅಂತ ಇಲ್ಲ, ನಮ್ಮವ್ರು ಯಾರೂ ಇಲ್ಲ, ನಾವಂತೆ ಆಗೋದಿಲ್ಲ, ಇಬ್ಬರು ಕತ್ತಿಯವರು ಆಗೋದಿಲ್ಲ, ನಾನೂ ಆಗೋದಿಲ್ಲ ಅಂತ ಸೌದಿಯವರು ಹೇಳ್ಕೊಂಡು ನಮ್ಮ ಸೋಬಲ ಹಾಕಿದ್ರೆ ಸ್ವಾಭಿಮಾನದಿಂದ ನಮ್ಮವರಾಗಲಿ ಲಿಂಗಾಯತರು ಅಂತ ಹಿಂದೂ ಹೇಳಿ ಪರಿವರ್ತನೆ ಮಾಡುವ ಎಲ್ಲ ಸಾಧ್ಯಗಳಿದ್ದಾವೆ. ಹೀಗಾಗಿ ಇದು ಇನ್ನೂ ಮುಗಿಯುವವರೆಗೆ ಇದೊಂದು ನಿಗೂಢ ರಹಸ್ಯ, ಯಾರು ಯಾರ ಕಡೆ ಅನ್ನುವಂಥದ್ದು. ಆದರೆ ಇಲ್ಲಿ ಈಗಿನ ಮಟ್ಟಿಗೆ ಮಾತ್ರ ಸತೀಶ್ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇವ್ರನ್ನೆಲ್ಲ ಹಿಡಿದಿಡುವಲ್ಲೇ ಯಶಸ್ವಿಯಾಗಿದ್ದಾರೆ. ಮತ್ತು ಮೋಸ್ಟ್ಲಿ ಅವ್ರ ಪೆನ್ನಲ್ನ ಅಧಿಕಾರಕ್ಕೆ ಬರ್ತದೆ. ಇವರು ಸಮಾನ ಮನಸ್ಕರದ್ದು ಬರಲಿಕ್ಕಿಲ್ಲ ಅನ್ನೋದು ದೊಡ್ಡ ನಂಬಿಕೆ. ಆದರೆ ಸೌದಿಯವರು ಇದನ್ನು ಒಪ್ತಾ ಇಲ್ಲ. ಸೌದಿಯವರು ಭಾಳ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಇದು ಭಾಳ ನಿಗೂಢವಾದ ಮಾತು. ನೋಡೋಣ ಅದು ಏನೇನು ಆಗ್ತದೆ ಅಂತೇಳಿ. ಯಾಕಂತಂದ್ರೆ ಈ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿದ್ದನ್ನು ಗಮನಿಸಿದಾಗ ಅವರು ಫುಲ್ ತಯಾರಿಯೊಳಗಿದ್ದಾರೆ, ಸೌದಿ ಮತ್ತು ಕತ್ತಿಯವರು ಅಂತೇಳಿ. ಈ ನಡುವಂತೂ ಕತ್ತಿಯವರ ಒಂದು ಜಾತಿ ನಿಂದನೆ ಅಂತ FIR ಆಗಿದೆ. ಅಟ್ರಾಸಿಟಿ ಆಗ್ಬೋದು, ಒಳಗೆ ಹೋಗಿ ಬಿಡ್ಬೋದು. ಅದು ನೋಡೋದು ಏನೇನು ಆಗ್ತದೆ ಅಂತೇಳಿ. ಅದು ಒಟ್ಟಾರೆಯಾಗಿ ಇನ್ನೂ ಮಾತ್ರ ಅವರ ತಮ್ಮ ಹಿಡಿತಕ್ಕೆ ಈ DCC ಬ್ಯಾಂಕ್ ತೆಗೆದುಕೊಳ್ಳುವ ವಿಚಾರದಲ್ಲೇ ಮುಂಚೂಣಿಯಲ್ಲಿದ್ದಾರು, ಇನ್ನೂ ಸರಿದಿಲ್ಲ, ಅವರು ಇನ್ನೂ ಅಸೈರಿಗೊಂಡಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತದೆ ಆ ಸಂದರ್ಶನದ ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ಮತ್ತು ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಸಿಗೋಬೇಡ್ರಿ. H60 ನ್ಯೂಸ್ ಅರ್ಥ ದೇಶಿತರನ್ನು ಸತ್ಯಕ್ಕೆ ವಂದನೆಗಳು.